ನಮಸ್ಕಾರ ಬಂಧುಗಳೇ. TPJP ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಏಜೆಂಟ್ ಬಂಧುವರಿಗೆ, ತಾಲೂಕು ಅಧ್ಯಕ್ಷರಿಗೆ, ತಾಲೂಕು ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ, ಎಲ್ಲ ಗ್ರಾಹಕರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಟಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪಾಸಾಹೇಬ್ ಬುಗ್ಡೆ. ಬಂಧುಗಳೇ, ಇವತ್ತು ವಿಜಯಪುರದಿಂದ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲ ಏಜೆಂಟ್ರವರೆಗೂ, ಗ್ರಾಹಕರವರೆಗೂ ಇವತ್ತೇ ಫಾಸ್ಟಾಗಿ ತಲುಪಿಸ್ರಿ. ಬಂಧುಗಳೇ, 16ನೇ ತಾರೀಕು ಮಂಗಳವಾರ ಸುವರ್ಣಸೌಧ ಬೆಳಗಾವದಲ್ಲಿ ನಾವು ಒಂದು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಸತ್ಯಾಗ್ರಹ ಎಲ್ಲ ಕಂಪ್ನಿಗಳ ಸಲುವಾಗಿ. ಸಾಕಷ್ಟು ಕಂಪ್ನಿಗಳಿದ್ದಾವೆ. PSL ಆಗಿರ್ಬೋದು, ಗರಿಮಾ ಆಗಿರ್ಬೋದು, ಸಾಯಿ ಪ್ರಸಾದ್ ಆಗಿರ್ಬೋದು, ಅಗ್ರಿಗೋಲ್ಡ್ ಆಗಿರ್ಬೋದು, ಕಲ್ಪತರು ಆಗಿರ್ಬೋದು, ಇನ್ನಿತರ ಸಾಕಷ್ಟು ಕಂಪ್ನಿಗಳಿದ್ದಾವೆ. ಸಾಕಷ್ಟು ಕಂಪ್ನಿಗಳ ಹೆಸರು ನೆನಪಿಗೆ ಬರೋಂಗಿಲ್ಲ. ದಯವಿಟ್ಟು ಬಂಧುಗಳೇ, ಎಲ್ಲ ಏಜೆಂಟರು ಮತ್ತು ಗ್ರಾಹಕರು ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಪಾಲ್ಗೊಳ್ಳ್ರಿ. ಯಾಕಂತಂದರೆ ನೀವು ಬೇಸತ್ತಿದ್ದೀರಾ, ಸಾಕಷ್ಟು ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ. ನನಗೆ ಗೊತ್ತು ನೀವು ಬೇಸತ್ತಿದ್ದೀರಿ ಅಂತ. ಆದರೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ನಾವು ಬೇಸತ್ತು ಕೂತ್ರೆ ಕಸ್ಟಮರ್ ನಮ್ಮನ್ನು, ನಾವು ಬೇಸೋದು ಅಂತೇಳಿ ಕಸ್ಟಮರ್ ನಮ್ಮನ್ನು ಬಿಡಲ್ಲ. ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗ್ರಿ. ಒಂದು ವೇಳೆ ನೀವು ಒಗ್ಗಟ್ಟಾಗದೆ ಹೋದರೆ ಮುಂದಿನ ಪರಿಸ್ಥಿತಿ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದರೆ ನೀವು ಇಲ್ಲಿ ಕೇರ್ಲೆಸ್ ಮಾಡಿದ್ರೆ ಅಂದರೆ ನಾವು ಕೂಡ ಕೇರ್ಲೆಸ್ ಮಾಡುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ನಮ್ಗೆ ಈಗಾಗಲೇ ಹೆಲ್ತ್ ಸರಿ ಇಲ್ಲ. ಆದರೂ ಕೂಡ ನಾವು ಈ ಒಂದು ಹೋರಾಟನ ಭರ್ಜರಿಯಾಗಿ ಮಾಡ್ಬೇಕಂತ ಹೇಳಿಕೆಂದು ಅಪೇಕ್ಷೆ ಪಟ್ಟಿದ್ದೀವಿ. ಬಂಧುಗಳೇ, ನನಗೆ ಹೆಲ್ತಲ್ಲಿ ಏರುಪೇರು ಆಗಿ ಸಾಕಷ್ಟು ತ್ರಾಸಾಗಿದೆ. ಅದರಿಂದ ಬೆಳಗಾವಿಗೆ ಹೋಗಿ ಪರ್ಮಿಷನ್ ತರಕ್ಕೆ ಸತ್ತು ನನ್ನ ಕೈಲಿ ಆಗಿಲ್ಲ. ನಾನು ಬಾಗಲಕೋಟೆ ಜಿಲ್ಲಾಧ್ಯಕ್ಷರು YG ಪಾಟೀಲ್ರನ್ನ ಮತ್ತು ಉತ್ತರ ಕರ್ನಾಟಕ ಸಮಿತಿ ನಾಗೇಶ್ ಗೋಳಸಟ್ಟಿ ಸರ್ನ ಮುಂದೆ ಮಾಡಿ ಪರ್ಮಿಷನ್ ತೊಗೊಳ್ಳೋದಾಗಲಿ, ಅಲ್ಲಿ ವ್ಯವಸ್ಥೆ ಮಾಡೋದಾಗಲಿ ಎಲ್ಲ ಅವರೇ ಮಾಡಿದ್ದಾರೆ ನನ್ನ ಪರವಾಗಿ. ಯಾಕಂದರೆ ಹೆಲ್ತ್ ಸರಿ ಇಲ್ಲ ಅಂದ್ರೆ ನಂದು ಹೋಗೇ ಇಲ್ಲ. ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂತಂದರೆ ಈ ನಮ್ಮದು ಇವತ್ತಿನ ಸತ್ಯಾಗ್ರಹ, ನಾಳಿನ ಸತ್ಯಾಗ್ರಹ ಏನಿದೆ ಅದರಲ್ಲಿ ಉತ್ತರ ಕರ್ನಾಟಕ ಸಮಿತಿಯವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ರೈತ ಸಂಘಟನೆಯವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಶಾಸಕರು ಕೂಡ ಅಲ್ಲಿ ವಿಸಿಟ್ ಮಾಡೋರಿದ್ದಾರೆ ನಮ್ಮ ಟೆಂಟಿಗೆ. ಬಂಧುಗಳೇ, ನಿಮ್ಮಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ಬಂದಿರುವಂಥ ಶಾಸಕರಿಗೆ ಮನಸ್ಸು ಹೇಳ್ತಿದೆ. ಮತ್ತು ಮೀಡಿಯಾದವರು ಸಾಕಷ್ಟು ಬರೋರಿದ್ದಾರೆ. ಮೀಡಿಯಾದವ್ರಿಗೆ ಇನ್ವೈಟ್ ಮಾಡಿದೆ. ಈಗ ಎಲ್ಲರೂ ಬರೋರಿದ್ದಾರೆ. ನಿಮ್ಮಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ನಮಗೆ ನ್ಯಾಯ ಸಿಗುವಂಥ ಒಂದು ಸಿಚುವೇಷನ್ ಇರ್ತದೆ. ಈಗ ಸರ್ಕಾರಕ್ಕೆ ಈಗ ಅರಿವಾಗಿದೆ. ಕೇಂದ್ರ ಸರ್ಕಾರಕ್ಕಾಗಲಿ, ರಾಜ್ಯ ಸರ್ಕಾರಕ್ಕಾಗಲಿ ಅರಿವಾಗಿದೆ. ಇದ್ರ ಬಗ್ಗೆ ನಮ್ಮ ಬಗ್ಗೆ ಅರ್ಥ ಆಗಿದೆ. ಏನೋ ಒಂದು ವಿಚಾರ ಮಾಡುವ ಹಂತದಲ್ಲಿ ಇದ್ದಾರೆ. ಅಂಥದ್ರಲ್ಲಿ ನೀವು ಶಾಂತ ರೀತಿಯಿಂದ ಕೂತ್ರೆ ಇದು ಮತ್ತೆ ಏನೋ ಎಡವಟ್ಟು ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ ಇದೆ. ಬಹುತೇಕ ನೀವೆಲ್ಲರೂ ಇಲ್ಲಿ ಹಿಂದೆ ಕೂಡಂಗಿಲ್ಲ. ಇದು ಥಂಡಿ ಐತಿ, ಚಳಿ ಐತಿ ಅಂತ ಅಂದ್ಕೊಂಡು ಯಾರೂ ಹಿಂದೆ ನಿಂದ್ರಂಗಿಲ್ಲ. ಎಲ್ಲರೂ ಬರ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಬಂಧುಗಳೇ, ಈ ಚಳಿ ಇದ್ದರೂ ಕೂಡ, ಇಂಥ ಒಂದು ಸಿಚುವೇಷನ್ ಇದ್ದರೂ ಕೂಡ ನಾವು ನಾಳೆನೇ ಬೆಳಗ್ಗೆ ಹೊಂಟಿದ್ದೀವಿ ಇಲ್ಲಿಂದು. ನಾಳೆ ಹೋಗಿ ನಾಡಿದ್ದು ಸಭೆ ಮಾಡಿ ಬುಧವಾರ ನಾವು ವಾಪಸ್ ಬರುವಂಥ ನಿರೀಕ್ಷೆ ಇದೆ ನಮ್ಮದು. ಬಂಧುಗಳೇ, ಈ ಚಳಿ ನಮಗೂ ಐತಿ, ನಿಮಗೂ ಐತಿ. ತ್ರಾಸು ನಮಗೂ ಐತಿ, ನಿಮಗೂ ಐತಿ. ನಿಮ್ಗಿಂತ ಹೆಚ್ಚು 10 ಪಟ್ಟು ತಿರುಗದವಂತೀನಿ ನಾನು. ಆದರೂ ಸದ್ಯ ಬೇಸರಿಸದೆ, ಏನು ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಯಾವುದೂ ನಾನು ಲೆಕ್ಕಿಸದೆ ಈ ಹೋರಾಟಕ್ಕೆ ಮುಂದಾಗಿದ್ದೀವಿ. ತಾವೆಲ್ಲರೂ ಆದಷ್ಟು ಹೆಚ್ಚಿನ ಮಟ್ಟಿಗೆ ಬರಬೇಕಂತೇಳಿ ತಮ್ಮೆಲ್ಲರಿಗೆ ಕೇಳ್ಕೊತೀನಿ. ನಾನು ವಿಡಿಯೋ ಜಾಸ್ತಿ ಮಾಡೋಂಗಿಲ್ಲ. ಯಾಕಂತಂದರೆ ವಿಡಿಯೋ ಜಾಸ್ತಿ ಆಯ್ತಂದ್ರೆ ಯಾರು ನೋಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಂಧುಗಳೇ, ನಾಳೆ ಚಳಿಗಾಲ ಅಧಿವೇಶನದಲ್ಲಿ ತಾವೆಲ್ಲರೂ ಬರಲೇಬೇಕು. ಧಾರವಾಡ ನಾಕ ಯಾವುದೋ ಒಂದು ಮೆಸೇಜ್ ಹಾಕಿದ್ದೀವಿ. ಅಲ್ಲಿ ಅಡ್ರೆಸ್ ಏನಂತ ಲೊಕೇಶನ್ ಕೂಡ ಹಾಕಿದ್ದೀವಿ. ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಕೇಳಿರಿ, ತಾಲೂಕು ಅಧ್ಯಕ್ಷರಿಗೆ ಕೇಳಿರಿ, ಎಲ್ಲರನ್ನೂ ಮುಂದೆ ಹಾಕ್ಕೊಂಡು ಬರ್ರಿ. ಎಲ್ಲ ಏಜೆಂಟರು ಮತ್ತು ಗ್ರಾಹಕರು ಕೂಡ ಬರ್ರಿ. ಬರೋ ಮುಂದೆ TPJP ಸಂಘಟನೆದೊಂದು ಇದು ಮಾಡ್ಕೊಂಬರ್ರಿ. ವೈಟ್ ಶೀಟಲ್ಲಿ ಬರ್ಕೊಂಡು ಅದನ್ನು ಬಡಿಗೆ ಹಾಕ್ಕೊಂಬರ್ರಿ. ಯಾಕಂತಂದರೆ ತೋರ್ಸೋಕ್ಕೆ, ಮೀಡಿಯಾದವ್ರಿಗೆ ತೋರ್ಸೋಕ್ಕೆ ಮಾಡೋಕ್ಕೆ. ಆಮೇಲೆ ನಿಮ್ಗೆ ಯಾವ ಕಂಪ್ನಿ ಏಜೆಂಟ್ ಇದ್ದರೆ ಆ ಕಂಪ್ನಿ ಹೆಸರನ್ನು ಹಾಕ್ಕೊಂಡು ಒಂದು ಬೋರ್ಡ್ ಹಾಕ್ಕೊಂಬರ್ರಿ. TPJPದು ಒಂದು ಬೋರ್ಡ್ ಹಾಕ್ಕೊಂಬರ್ರಿ. ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಬರ್ರಿ. ಆಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ನಿಮ್ಮಲ್ಲಿ ಏನು TPJP ಸಂಘಟನೆದು ಯಾವ್ಯಾವ ಬ್ಯಾನರ್ ಇದ್ದವೋ ಎಲ್ಲ ಬ್ಯಾನರ್ ತೊಗೊಂಬರ್ರಿ. ಅಲ್ಲಿ ಎಲ್ಲ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಬಂಧುಗಳೇ, ಬಂದರೆ ಜನ ಭರ್ಜರಿಯಾಗಿ ಬರಬೇಕು. ಸಾಕಷ್ಟು ಜನ ಅಲ್ಲಿ ಕೂಡಬೇಕು. ಸರ್ಕಾರ ನಮ್ಮ ಕಡೆ ನೋಡುವಂಗಿರಬೇಕು. ಆ ಥರ ನೀವು ಬರಬೇಕು. ಇದು ನನ್ನ ರಿಕ್ವೆಸ್ಟ್ ಅದ, ನನ್ನ ವಿನಂತಿ ಅದ ನಿಮ್ಗೆ. ಯಾಕಂತಂದ್ರೆ ಇಲ್ಲಿ ತನಕ ಕೆಲಸ ಮಾಡಿ ಸಾಕಷ್ಟು ಲೆಟ್ರ್ಗಳು ಬಂದಿದ್ದಾವೆ, ಸಾಕಷ್ಟು ನಾವು ಲೆಟ್ರ್ಗಳು ಕೊಟ್ಟಿದ್ದೀವಿ. ಆದರೂ ಸಹಿತ ಕೆಲಸ ಅರ್ಧವಟ್ಟು ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಭೆಗೆ, ಈ ಒಂದು
ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗೋಣ. ಇದರಲ್ಲಿ ಯಾರೂ ಹಿಂದೆ ಬೀಳಬಾರ್ದು. ಸಾಕಷ್ಟು ಲಕ್ಷಾಂತರ ಜನ ಬರಬೇಕಂತ ನನ್ನ ಅನಿಸಿಕೆ ಇದೆ ಬಂಧುಗಳೇ. ನೀವು ಯಾವ ರೀತಿ ಮಾಡ್ತೀರಿ ನಿಮ್ಮ ಕೈಯಲ್ಲಿದೆ. ನನ್ನ ಒಂದು ವಿನಂತಿಯಿಂದ ನಿಮ್ಮಲ್ಲಿ ಕೇಳ್ಕೊತೀನಿ, ತಾವೆಲ್ಲರೂ ಒಗ್ಗಟ್ಟಾಗಿ ಬರ್ರಿ. ಇಲ್ಲಿ ಯಾವುದು ಥಂಡಿ ಚಳಿ ಇದು ಯಾವುದೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಷ್ಟ ಅನ್ನೋದು ಇರೋದೆ, ಬಟ್ ಈ ಒಂದು ದಿವ್ಸಕ್ಕೆ ಎಲ್ಲನೂ ವಿಚಾರ ಮಾಡಲಾರೆ, ಯಾವುದೂ ಟೆನ್ಷನ್ ತೊಗೊಳ್ಳಾರೆ. ಇದು ಮಾಡಲೇಬೇಕನ್ನೋ ಉದ್ದೇಶಪೂರ್ವಕವಾಗಿ ಎಲ್ಲರೂ ಬರ್ರಿ ಅಂತೇಳಿ ಹೇಳ್ತೀನಿ. ಎಲ್ಲ ಸೀನಿಯರ್ಗಳಿಗೂ, ಏಜೆಂಟ್ರಿಗೂ, ಗ್ರಾಹಕರಿಗೂ ಎಲ್ಲರಿಗೂ ನಾನು ವಿನಂತಿಯಿಂದ ಕೇಳ್ಕೊತೀನಿ. ಸರ್, ನೀವು ಇಲ್ಲಿ ಒಗ್ಗಟ್ಟಾದ್ರೆ ಮಾತ್ರ ನಾವು ಮುಂದೆ ಏನಾದರೂ ಪ್ರಯತ್ನ ಮಾಡೋಕ್ಕೆ ಸಾಧ್ಯತೆ. ಯಾಕಂತಂದ್ರೆ ನಮಗೂ ಕೂಡ ಹುರುಪು ಬರ್ತದೆ. ನೀವು ಇಲ್ಲಿ ಒಗ್ಗಟ್ಟಿನ ಬಲ ತೋರಿಸಲಿಲ್ಲ ಅಂತಂದ್ರೆ ನಾವು ಹಿಂದೆ ಸರಿಯುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ಹೆಲ್ತ್ ಪ್ರಾಬ್ಲಮ್ ನಡೆದೈತಿ. ಹೆಲ್ತ್ ಪ್ರಾಬ್ಲಮ್ ನಡೆದ್ರೂ ಕೂಡ ಹೋರಾಡಕತ್ತೀವತ್ತಂದ್ರೆ ಇದನ್ನು ಅರ್ಥ ಮಾಡ್ಕೊಂಡು ನೀವು ಬರಬೇಕು. ತಮಗೆಲ್ಲರಿಗೂ ಇದು ಅರ್ಥ ಆಗ್ತಂತ ಹೇಳ್ತೀನಿ. ಇನ್ನು ಅರ್ಥ ಆಗಲಿಲ್ಲ ಅಂತಂದ್ರೆ ಅಂಥ ಮೂರ್ಖರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನು ಪರೀಕ್ಷೆ ಮಾಡಿದೆ, ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗ್ರಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ಕೈ ಮುಗಿತೀನಿ. ದಯವಿಟ್ಟು ಬನ್ನಿ ಬಂಧುಗಳೇ. ಬೆಳಗಾವದಲ್ಲಿ ಸುವರ್ಣಸೌಧದ ಮುಂದೆ ಧಾರವಾಡ ನಾಕ ಯಾವುದು ಯಡಿಯೂರಪ್ಪ ಬ್ರಿಡ್ಜ್ ಹತ್ತಿರ ಒಂದು ಟೆಂಟ್ ಕೊಂಡಿದ್ದಾರೆ. ಲಕ್ಷಾಂತರ ಜನ ಕೂಡುವಂಥ ಒಂದು ಟೆಂಟ್ ಇದೆ. ಎಲ್ಲ ಜಿಲ್ಲಾಧ್ಯಕ್ಷರು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ರಿ. ಅಷ್ಟೇ ಅಲ್ಲದೆ ನೀವು ಯಾವ್ಯಾವ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದೀರಿ ಅನ್ನೋದು ಪ್ರತಿಯೊಬ್ಬರು ಒಂದು ವೈಟ್ ಶೀಟ್ ಮೇಲೆ ನನಗೆ ಬರೋದು, ಅವ್ರ ಹೆಸರು ಫೋನ್ ನಂಬರ್ ಕೂಡ ನನಗೆ ಕೊಟ್ಟೋಗ್ರಿ. ಯಾಕಂತಂದರೆ ನನಗೂ ಬೇಕು ಕ್ಯಾಲ್ಕುಲೇಷನ್ಗೆ ಎಷ್ಟು ಜನ ಬಂದಿದೆ ಅನ್ನೋದಕ್ಕೆ. ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷರು ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಎಷ್ಟು ವೈಟ್ ಪೇಪರ್ ಆತೋ ಅಷ್ಟು ವೈಟ್ ಪೇಪರ್ ಮೇಲೆ ಬರೆದು ಅವ್ರ ಹೆಸರು ಫೋನ್ ನಂಬರ್ ಬರೆದು ನನಗೆ ಪೇಪರ್ ಕೊಟ್ಟು ಹೋಗಿಬಿಟ್ರಿ ಹೋಗೋ ಟೈಮಲ್ಲಿ. ಯಾರು ಮಿಸ್ ಮಾಡಬೇಡ್ರಿ. ದಯವಿಟ್ಟು ಬರ್ರಿ. ನಮಸ್ಕಾರ ಬಂಧುಗಳು.